ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಶುಕ್ರವಾರದ ಲಾಗ್ ಮಾಡ್ತಾಯಿದ್ದೀನಿ. ಶುಕ್ರವಾರ ಈವ್ನಿಂಗಿಂದ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾವು ಸುಂಗದಕಟ್ಟೆ ಮಾರ್ಕೆಟಿಗೆ ಹೋಗಿದ್ವಿ, ನಾನು ನನ್ನ ಫ್ರೆಂಡ್. ನಂದು ಸೂಟ್ ಕೇಸ್ ಬ್ಯಾಗ್ದು ಜಿಪ್ಪು ಕಿತ್ತೋಗಿತ್ತು, ಅದಕ್ಕೋಸ್ಕರ ಜಿಪ್ ಹಾಕ್ಸ್ಕೊಬರೋಣ ಅಂತ ಹೋಗಿದ್ವಿ. ಹಂಗೆ ಹೆಂಗಿದ್ರು ಮಾರ್ಕೆಟಿಗೆ ಬಂದಿದ್ದೀವಿ, ಹೂವು ತೊಗೊಂಡೋಗೋಣ ಅಂತ ಅಂದ್ಬಿಟ್ಟು ಮನೆಗೆ ಹೂವು ತೊಗೊಬಂದೆ. ನ್ಯೂಸ್ ಪೇಪರಲ್ಲಿ ಕಟ್ಟಿಟ್ರೆ ಅದು ಚೆನ್ನಾಗಿರುತ್ತೆ. ಇನ್ನೂ ನಾವು ಸೋಮವಾರಕ್ಕಲ್ವ ಹೂವನ್ನ ನಾವು ಕಟ್ಟಿ ಹಾಕೋದು, ಅದಕ್ಕೋಸ್ಕರ ದೇವರಿಗೆ ಮುಟ್ಸೋದು, ಅದಕ್ಕೋಸ್ಕರ ಎಲ್ಲ ಪ್ಯಾಕ್ ಮಾಡಿ ಇಟ್ಕೊತಾ ಇದ್ದೀನಿ ಫ್ರಿಜ್ಜಲ್ಲಿ. ಮೀಶೋಯಿಂದ ನಾನು ಫ್ಲವರ್ಸ್ನ ಬುಕ್ ಮಾಡಿದ್ದೆ, ಅದನ್ನು ತೋರಿಸೋಣ ಅಂತ ಅಂದ್ಬಿಟ್ಟು ಗೊಂಬೆ ಇಟ್ಬಿಟ್ಟು ವೀಡಿಯೋ ಮಾಡಿಕೊಂಡೆ. ಚೆನ್ನಾಗಿದೆ ಪ್ರಾಡಕ್ಟು. ಇದು ಒಂದರಲ್ಲಿ 6 ಪೀಸಸ್ ಇತ್ತು, ತುಂಬ ಚೆನ್ನಾಗಿತ್ತು. 6 ಪೀಸಸ್ಸನ್ನು ತೋರಿಸ್ತೀನಿ, ಅದು ಇನ್ನೊಂದು ವೀಡಿಯೋ ಮಾಡಿಕೊಂಡು. ಜಸ್ಟ್ ನೋಡೋಕೆ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ಹಾಕ್ತೆ ಅಷ್ಟೇ. ನೋಡಿ, ನೆನ್ನೆ ಪೂಜೆ ಮಾಡಿದ್ದು ಇನ್ನೂ ಹೂವು ಹಂಗೆ ಚೆನ್ನಾಗಿದೆ, ಫ್ರೆಶ್ ಆಗಿದೆ. ಅದಾದಮೇಲೆ ಹಸ್ಬೆಂಡು ಕೂಡ ಬಂದಿದ್ದರು. ಸ್ವಲ್ಪ ಬೇಗ ಬಂದಿರೋದ್ರಿಂದ ಕಾರ್ ವಾಶ್ ಮಾಡ್ಕೊತೀನಿ ಅಂತ ಅಂದ್ಬಿಟ್ಟು ವಾಶ್ ಮಾಡ್ಕೊತಾ ಇದ್ರು. ಅಲ್ಲೇ ಮಿಕ್ಸು ಸೊಪ್ಪನ್ನು ಕೂಡ ತಂದಿದ್ದೆ, ಮೊಸಪ್ಪು ಮಾಡೋಣ ಅಂತ ಅಂದ್ಬಿಟ್ಟು ಸೊಪ್ಪನ್ನೆಲ್ಲ ಬಿಡಿಸ್ಕೊಂಡು ಸಾಂಬಾರಿಗೆ ರೆಡಿ ಮಾಡಿ ಸಾಂಬಾರಿಗೆ ಇಟ್ಟೆ, ಕೂಗಕ್ಕಿಟ್ಟೆ. ಮಾಮೂಲಿ ಮೊಸಪ್ಪು ಮಾಡೋದು ನಾನು ತೋರಿಸಿದ್ನಲ್ಲ, ಅದಕ್ಕೋಸ್ಕರ ನಾನೇನು ವೀಡಿಯೋ ಮಾಡ್ಕೊಳ್ಳಿಲ್ಲ. ಜಸ್ಟ್ ಕುಕ್ಕರ್ನ ಲಿಡ್ ಕ್ಲೋಸ್ ಮಾಡೋದಷ್ಟೇ ನಾನು ವೀಡಿಯೋ ಮಾಡಿಕೊಂಡೆ. ಪ್ರಜ್ಞಾ ಶಿಲ್ಪ ಮನೇಲಿ ಆಟಾಡ್ತಾ ಇದ್ಲು, ಅದಕ್ಕೆ ನೋಡೋಣ ಅಂತ ಬಂದೆ. ಕಡಲೆಕಾಯಿ ತಿಂತಾಯಿದ್ದಾರೆ ಅವರು, ಅದನ್ನು ಕೂಡ ವೀಡಿಯೋ ಮಾಡಿಕೊಂಡೆ ಸುಮ್ಮನೆ. ಸರಿ, ಇಲ್ಲೇ ಆಟ ಆಡಿಕೊಂಡು ಕಡಲೆಕಾಯಿ ತಿನ್ಕೊಂಡಿರಲಿ ಅಂತ ಅಂದ್ಬಿಟ್ಟು ನಾನು ಮನೆಗೆ ಹೋದೆ. ಅದಾದಮೇಲೆ ಅವರು ನೋಡಿ, ಆಲೆ ನಾನು ಒಳಗೋಗಿ ಬರೋ ಅಷ್ಟರಲ್ಲಿ ಪ್ರಜ್ಞಾ ಆಲೆ ಆಚೆ ಬಂದಿದ್ಲು. ಆಲೆ ಸೈಕಲ್ ತುಣಿತಿದ್ಲು. ಅವರಪ್ಪ ಬೇಗ ಬಂದಿರೋದ್ರಿಂದ ಅವಳು ಯಾರ ಜೊತೆನೂ ಸೇರಲ್ಲ, ಅವರೆಲ್ಲ ಬಂದು ಕರೀತಿದ್ರು, ಅವಳ ಫ್ರೆಂಡ್ಸ್ ಎಲ್ಲ ಬಂದು ಕರೀತಿದ್ದಾರೆ, ಬಾ ಆಟಾಡೋಣ ಅಂತೇಳಿ. ಇವಳು ನಾನು ಬರಲ್ಲ ಅಂತ ಅಂದ್ಬಿಟ್ಟು ಇಲ್ಲೇ ಆಟ ಆಡ್ತಾ ಇದ್ದಾಳೆ. ಅಕ್ಕಪಕ್ಕ ಬಿಲ್ಡಿಂಗ್ ಆಗಿರೋದ್ರಿಂದ ಅವರು ಇಲ್ಲಿ ಆಟ ಆಡ್ತಾರೆ, ಪ್ರಜ್ಞಾನು ಅಲ್ಲಿ ಹೋಗ್ತಾ ಇರ್ತಾಳೆ ಜಾಸ್ತಿ. ಇಲ್ಲಿ ಸ್ವಲ್ಪ ನಮ್ಮ ಮನೆ ಹತ್ರ ಸ್ವಲ್ಪ ಜಾಗ ಇದೆಯಲ್ಲ, ಹಂಗಾಗಿ ಮಕ್ಕಳೆಲ್ಲ ಇಲ್ಲೇ ಬಂದು ಆಟ ಆಡ್ತಾರೆ. ಅದಾದಮೇಲೆ ಮತ್ತೆ ಮುದ್ದೆ ಮಾಡೋಣ ಅಂತ ಅಂದ್ಬಿಟ್ಟು ಸಾಂಬಾರು ಮತ್ತು ಅನ್ನ ಆಯಿತು. ಅದಾದಮೇಲೆ ಮುದ್ದೆ ಮಾಡೋಣ ಅಂದ್ಬಿಟ್ಟು ಮುದ್ದೆಗಿಟ್ಟೆ. ಅದಾದಮೇಲೆ ಮೊಟ್ಟೆ ಹುರಿಯೋಣ ಅಂತ ಅಂದ್ಬಿಟ್ಟು ಮೊಟ್ಟೆ ಹುರಿತಾ ಇದ್ದೀನಿ. ಎಲ್ಲ ಅಡುಗೆ ಎಲ್ಲ ಪ್ರಿಪೇರ್ ಆಯಿತು. ಮುದ್ದೆ ಒಂದಿತ್ತು, ಮುದ್ದೆ ಒಂದು ಕಟ್ಬಿಟ್ರೆ ಆಗೋಯ್ತು. ಅದಾದಮೇಲೆ ಹಸ್ಬೆಂಡ್ ಬಂದರು ಊಟಕ್ಕೆ. ಮುದ್ದೆ ಎಲ್ಲ ಕಟ್ಟಾದ ಊಟ ಮಾಡಿ, ಮುದ್ದೆ ಎಲ್ಲ ಕಟ್ಟಿ ಊಟ ಮಾಡಿದ್ವಿ. ಊಟ ಮಾಡಾದ್ಮೇಲೆ ಒಂದು ಸ್ವಲ್ಪ ಪಾತ್ರೆ ಇತ್ತು, ಪಾತ್ರೆ ಬೆಳಗೋಣ ಅಂತ ಅಂದ್ಕೊಂಡೆ, ಆದರೆ ಆಗಲಿಲ್ಲ. ಬೆಳಗ್ಗೆ ಬೆಳ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸುಮ್ಮನೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.